ಪಾಂಡುರಂಗ ವಿಠೋಬರು ಪಂಢರಾಪುರಕ್ಕೆ ಬಂದು ನೆಲೆಸಿದ್ದೇಕೆ ಮತ್ತು ಪಾಂಡುರಂಗ ವಿಠೋಬರಿಗೆ ಪಾಂಡುರಂಗ ವಿಠೋಬ ಎಂಬ ಹೆಸರು ಹೇಗೆ ಬಂತು ಮತ್ತು ಪಂಢರಾಪುರದಲ್ಲಿ ಹರಿಯುವ ಭೀಮಾ ನದಿಗೆ ಚಂದ್ರಭಾಗ ನದಿ ಎಂದು ಏಕೆ ಕರೆಯುತ್ತಾರೆ? ಪಾಂಡುರಂಗ ವಿಠೋಬರು ತಮ್ಮ ಕಿವಿಯಲ್ಲಿ ಮೀನುಗಳನ್ನು ಏಕೆ ಧರಿಸುತ್ತಾರೆ? ಇನ್ನು ಹಲವಾರು ಮಾಹಿತಿಗಳನ್ನು ತಿಳಿಸಿಕೊಳ್ಳುತ್ತೇನೆ ಈ ವಿಡಿಯೋದಲ್ಲಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಆಲ್ ಅಂತ ಸೆಟ್ ಮಾಡಿ. ಶ್ರೀಕೃಷ್ಣನ ಅವತಾರವಾದ ಪಾಂಡುರಂಗ ವಿಠೋಬರಿಗೆ ಪಾಂಡುರಂಗ ವಿಠೋಬ ಎಂಬ ಹೆಸರು ಹೇಗೆ ಬಂತು ಎಂದರೆ, ದ್ವಾರಕೆಯಿಂದ ಬಂದ ಶ್ರೀಕೃಷ್ಣನ ಮುಖದ ಮೇಲೆ ಬಿಳಿಯ ಮರಳು ಇದ್ದ ಕಾರಣ ಪಾಂಡುರಂಗ ಎಂದು ಹೆಸರು ಬಂತು. ಮರಾಠಿಯಲ್ಲಿ ಪಾಂಡ್ರ ಎಂದರೆ ಬಿಳಿಯ ಬಣ್ಣ ಎಂದರ್ಥ. ಮತ್ತು ವಿಠ್ಠಲ ಎಂದು ಹೆಸರು ಹೇಗೆ ಬಂತು ಎಂದರೆ, ಶ್ರೀಕೃಷ್ಣನು ಇಟ್ಟಿಗೆ ಮೇಲೆ ನಿಂತಿದ್ದ ಕಾರಣ ವಿಠ್ಠಲ ಎಂದು ಹೆಸರು ಬಂತು. ವಿಠ ಎಂದರೆ ಇಟ್ಟಿಗೆ ಎಂದರ್ಥ. ಪಾಂಡುರಂಗ ವಿಠೋಬರು ಪಂಢರಾಪುರಕ್ಕೆ ಬಂದು ನೆಲೆಸಿದ್ದೇಗೆ ಎಂದು ತಿಳಿದುಕೊಳ್ಳಬೇಕಾದರೆ ನಾವು ಮೊದಲಿಗೆ ಪುಂಡಲಿಕ ಎಂಬ ಭಕ್ತನ ಬಗ್ಗೆ ತಿಳಿದುಕೊಳ್ಳಬೇಕಾಗುತ್ತದೆ. ಲೋಹದಂಡಿ ಎಂಬ ಊರಲ್ಲಿ ಪುಂಡಲಿಕನು ವಾಸವಾಗಿದ್ದನು. ತಂದೆ ಜನುದೇವ, ತಾಯಿ ಸತ್ಯವತಿ. ಪುಂಡಲಿಕನು ತನ್ನ ತಂದೆ ತಾಯಿಗೆ ತುಂಬ ತೊಂದರೆಗಳನ್ನು ಕೊಡುತ್ತಿದ್ದನು. ತಂದೆ ತಾಯಿಯು ಹೇಳಿದ ಮಾತನ್ನು ಕೂಡ ಕೇಳುತ್ತಿರಲಿಲ್ಲ. ಆಗ ಅವರ ತಂದೆ ತಾಯಿಯು ಅಂದುಕೊಳ್ಳುತ್ತಾರೆ, ಮಗನಿಗೆ ಮದುವೆ ಮಾಡಿದರೆ ಸರಿ ಹೋಗುತ್ತಾನೆ ಎಂದು ಅಂದುಕೊಳ್ಳುತ್ತಾರೆ. ಆದರೆ ಮದುವೆ ಮಾಡಿದ ನಂತರವೂ ಹೆಂಡತಿಯ ಕೈಗೊಂಬೆ ಆಗಿಬಿಡುತ್ತಾನೆ. ತನ್ನ ಹೆಂಡತಿ ಮಾತುಗಳನ್ನು ಕೇಳಿ ಮತ್ತಿಷ್ಟು ತೊಂದರೆಗಳನ್ನು ಕೊಡಲು ಶುರು ಮಾಡುತ್ತಾನೆ. ಆಗ ಪುಂಡಲಿಕನ ತಂದೆ ತಾಯಿಯು ಬೇಸತ್ತು ಕಾಶಿಗೆ ಹೋಗಲು ನಿರ್ಧರಿಸುತ್ತಾರೆ. ಆಗ ಈ ವಿಷಯವು ಪುಂಡಲಿಕನಿಗೆ ತಿಳಿಯುತ್ತದೆ. ಪುಂಡಲಿಕನು ಅಂದುಕೊಳ್ಳುತ್ತಾನೆ, ನನ್ನ ತಂದೆ ತಾಯಿಯನ್ನು ಕಾಶಿಯಲ್ಲೂ ಬಿಟ್ಟು ಬಂದರೆ ನನ್ನಂಥ ಪುಣ್ಯವಂತ ಯಾರೂ ಇಲ್ಲ ಮತ್ತು ಅವರ ದೇಹಾಂತ್ಯ ಅಲ್ಲೇ ಆದರೆ ನನ್ನಂಥ ಭಾಗ್ಯವಂತ ಕೂಡ ಯಾರೂ ಇಲ್ಲ ಎಂದು ಅಂದುಕೊಳ್ಳುತ್ತಾನೆ. ಆಗ ಕಾಶಿಗೆ ಹೋಗಲು ನಿರ್ಧರಿಸುತ್ತಾನೆ. ಆದರೆ ತಂದೆ ತಾಯಿಗೆ ನಡೆಯಲು ಕಷ್ಟ ಎಂದು ತಿಳಿದರೂ ಕೂಡ ಹೆಂಡತಿಯನ್ನು ಹೆಗಲ ಮೇಲೆ ಕೂರಿಸಿ ತನ್ನ ತಂದೆ ತಾಯಿಯ ಕೊರಳಿಗೆ ಹಗ್ಗವನ್ನು ಹಾಕಿ ಎಳೆದುಕೊಂಡು ಹೋಗುತ್ತಿದ್ದನು. ಆಗ ರಸ್ತೆ ಮಧ್ಯದಲ್ಲಿ ಕುಕ್ಕುಟ ಮುನಿ ಆಶ್ರಮವು ಸಿಗುತ್ತದೆ. ಆಗ ಪುಂಡಲಿಕನು ಹೋಗಿ ಋಷಿ ಮುನಿಗಳನ್ನು ಕೇಳುತ್ತಾನೆ, ನಾನು ಕಾಶಿಗೆ ಹೋಗಬೇಕಾಗಿದೆ, ಕಾಶಿಯ ರಸ್ತೆ ಯಾವುದು ಎಂದು ಕೇಳುತ್ತಾನೆ. ಆಗ ಋಷಿ ಮುನಿಗಳು ಹೇಳುತ್ತಾರೆ, ನಾನು ಇನ್ನೂವರೆಗೂ ಕಾಶಿಗೆ ಹೋಗಿಲ್ಲ ಎಂದು ಹೇಳುತ್ತಾರೆ. ಆಗ ಪುಂಡಲಿಕನು ಹೇಳುತ್ತಾನೆ, ನಿಮ್ಮಂಥ ಸನ್ಯಾಸಿಗಳು ಇಷ್ಟೊತ್ತಿಗೆ ಕಾಶಿಗೆ ಹೋಗಿ ಬರಬೇಕಾಗಿತ್ತು ಎಂದು ಹೇಳುತ್ತಾನೆ. ಆಗ ಋಷಿ ಮುನಿಗಳು ನಸುನಗುತ್ತಾ ಹೊರಟು ಹೋಗುತ್ತಾರೆ. ಪುಂಡಲಿಕನು ರಾತ್ರಿಯಾದ ಕಾರಣ ಆಶ್ರಮದಲ್ಲಿಯೇ ವಿಶ್ರಾಂತಿಯನ್ನು ಪಡೆಯುತ್ತಾನೆ. ಬೆಳಗಿನ ಜಾವ 3 ಜನ ದೇವತೆಗಳು ಆಶ್ರಮವನ್ನು ಕಸ ಹುಡುಗಿ ನೀರನ್ನು ಚಿಮ್ಮುತ್ತಾ ಸ್ವಚ್ಛಗೊಳಿಸುತ್ತಿದ್ದರು. ಆಗ ಪುಂಡಲಿಕನಿಗೆ ಎಚ್ಚರವಾಗುತ್ತದೆ. ಆಗ ಪುಂಡಲಿಕನು ಅಂದುಕೊಳ್ಳುತ್ತಾನೆ, ಇಷ್ಟೊತ್ತಿಗೆ ಯಾರು ಇರಬಹುದು ಎಂದು ಅಂದುಕೊಳ್ಳುತ್ತಾನೆ. ತಿಳಿಯಲು ಪುಂಡಲಿಕನು ಅವರ ಬಳಿ ಹೋಗುತ್ತಾನೆ. ಆಗ ಪುಂಡಲಿಕನು ಕೇಳುತ್ತಾನೆ, ನೀವು ಯಾರು ಎಂದು ಕೇಳುತ್ತಾನೆ. ಆಗ 3 ಜನ ದೇವತೆಗಳು ಹೇಳುತ್ತಾರೆ, ನಾವು ಪವಿತ್ರ ನದಿಗಳಾದ ಯಮುನಾ, ಗಂಗಾ, ಸರಸ್ವತಿ ಎಂದು ಹೇಳುತ್ತಾರೆ. ನಾವು ದಿನನಿತ್ಯವೂ ಬಂದು ಸ್ವಚ್ಛಗೊಳಿಸುತ್ತೇವೆ ಎಂದು ಹೇಳುತ್ತಾರೆ. ಆಗ ಪುಂಡಲಿಕನಿಗೆ ಅರಿವಾಗುತ್ತದೆ, ಋಷಿಮುನಿಯವರ ಶಕ್ತಿಯನ್ನು ತಿಳಿಯದೆ ಆ ರೀತಿ ಮಾತನಾಡಿಬಿಟ್ಟೆನಲ್ಲ ಎಂದು ಅವರಿಗೆ ಅರಿವಾಗುತ್ತದೆ. ಆಗ ಅವರಿಗೆ ಇನ್ನೊಂದು ಕೂಡ ಅರಿವಾಗುತ್ತದೆ, ನಾನು ನನ್ನ ತಂದೆ ತಾಯಿಯ ಕೊರಳಿಗೆ ಹಗ್ಗವನ್ನು ಕಟ್ಟಿ ತುಂಬ ಘೋರ ತಪ್ಪನ್ನು ಮಾಡಿಬಿಟ್ಟೆ ಎಂದು ತಿಳಿಯುತ್ತದೆ. ಆಗ ಪುಂಡಲಿಕನು ಅಂದುಕೊಳ್ಳುತ್ತಾನೆ, ತೀರ್ಥಯಾತ್ರೆ ತಿರುಗುವುದರಿಂದ ದೇವರು ಒಲಿಯುವುದಿಲ್ಲ, ತನ್ನ ತಂದೆ ತಾಯಿಯ ಸೇವೆಯನ್ನು ಮಾಡುವುದರಿಂದ ದೇವರು ಮಾತ್ರ ಒಲಿಯುತ್ತಾನೆ ಎಂದು ಅಂದುಕೊಳ್ಳುತ್ತಾನೆ. ಆಗ ಪುಂಡಲಿಕನು ಎತ್ತಿನ ಬಂಡಿಯಲ್ಲಿ ತನ್ನ ತಂದೆ ತಾಯಿಗಳನ್ನು ಕೂರಿಸಿ ಗಂಡ ಹೆಂಡತಿ ಇಬ್ಬರು ಕೂಡ ನಡೆದುಕೊಂಡು ತಮ್ಮ ಮನೆಗೆ ಹೋಗುತ್ತಾರೆ. ಅಂದಿನಿಂದ ಪುಂಡಲಿಕನು ತನ್ನ ತಂದೆ ತಾಯಿಯವರ ಸೇವೆಯನ್ನು ಮಾಡುತ್ತಿದ್ದನು. ಒಂದು ದಿನ ಶ್ರೀಕೃಷ್ಣನು
ಭಕ್ತನನ್ನು ಪರೀಕ್ಷೆ ಮಾಡಲು ಗೋಪಾಲನ ವೇಷದಲ್ಲಿ ಬರುತ್ತಾನೆ. ಆಗ ಮನೆಯ ಬಾಗಿಲ ಮುಂದೆ ಬಂದು ಪುಂಡಲಿಕ ಎಂದು ಕೂಗುತ್ತಾರೆ. ಆಗ ಪುಂಡಲಿಕನು ಹೇಳುತ್ತಾನೆ, ನಾನು ಈಗ ನನ್ನ ತಂದೆ ತಾಯಿಯ ಸೇವೆಯಲ್ಲಿ ನಿರತನಾಗಿದ್ದೇನೆ. ನಾನು ಬರುವವರೆಗೂ ನೀನು ಕಾಯುತ್ತೇನೆ ಎಂದರೆ ಕಾಯಿ ಎಂದು ಹೇಳುತ್ತಾನೆ. ಆಗ ಗೋಪಾಲ ಶ್ರೀಕೃಷ್ಣನು ಹೇಳುತ್ತಾನೆ, ಇಂತಹ ಬಿಸಿಲಿನಲ್ಲಿ ನಾನು ಹೇಗೆ ನಿಂತುಕೊಳ್ಳಲಿ ಎಂದು ಹೇಳುತ್ತಾರೆ. ಆಗ ಪುಂಡಲಿಕನು ಒಂದು ಇಟ್ಟಿಗೆಯನ್ನು ಹೊರಗಡೆ ಒಗೆಯುತ್ತಾನೆ. ಆಗ ಶ್ರೀಕೃಷ್ಣನು ಇಟ್ಟಿಗೆ ಮೇಲೆಯೇ ನಿಂತುಕೊಳ್ಳುತ್ತಾರೆ. ಪುಂಡಲಿಕನು ತನ್ನ ತಂದೆ ತಾಯಿಯ ಸೇವೆಯನ್ನು ಮಾಡಿ ಯಾರು ಬಂದಿದ್ದಾರೆ ಎಂದು ನೋಡಲು ಹೊರಗಡೆ ಬರುತ್ತಾರೆ. ಆಗ ಪಾಂಡುರಂಗ ವಿಠೋಬರನ್ನು ನೋಡಿ, ಪಾಂಡುರಂಗ ವಿಠೋಬರನ್ನು ನಾನು ಕಾಯಿಸಿ ಬಿಟ್ಟೆನಲ್ಲ ಎಂದು ಪಾಂಡುರಂಗನ ಬಳಿ ಹೋಗಿ ಕ್ಷಮೆ ಯಾಚಿಸುತ್ತಾನೆ. ಆಗ ಪಾಂಡುರಂಗ ವಿಠೋಬರು ಹೇಳುತ್ತಾರೆ, ನಿನ್ನ ತಂದೆ ತಾಯಿಯ ಮೇಲಿರುವ ಪ್ರೀತಿಯನ್ನು ನೋಡಿ ನಾನು ಪ್ರಸನ್ನನಾದೆ. ನಿನಗೆ ಏನು ವರ ಬೇಕು ಎಂದು ಕೇಳಿಕೊಳ್ಳುತ್ತಾರೆ. ನನಗೆ ಯಾವ ವರವೂ ಕೂಡ ಬೇಡ ದೇವ, ನನಗೆ ನೀನು ಬೇಕು ದೇವ, ನೀನು ನಿಂತ ಜಾಗದಲ್ಲಿ ಪ್ರಸನ್ನನಾಗು ದೇವ ಎಂದು ಕೇಳಿಕೊಳ್ಳುತ್ತಾನೆ ಪುಂಡಲಿಕ. ಆಗ ಪಾಂಡುರಂಗ ದೇವರು ತಥಾಸ್ತು ಎಂದು ಹೇಳಿಬಿಡುತ್ತಾರೆ. ಅಂದಿನಿಂದ ಪಾಂಡುರಂಗ ದೇವರು ಪಂಢರಾಪುರದಲ್ಲಿಯೇ ನೆಲೆಸಿದ್ದಾರೆ. ಪಂಢರಾಪುರದಲ್ಲಿ ಹರಿಯುವ ಭೀಮಾ ನದಿಗೆ ಚಂದ್ರಭಾಗಾ ನದಿ ಎಂದು ಏಕೆ ಕರೆಯುತ್ತಾರೆ ಎಂದರೆ, ಭೀಮಾ ನದಿಯು ಚಂದ್ರಾಕಾರದಲ್ಲಿ ಹರಿಯುವುದರಿಂದ ಚಂದ್ರಭಾಗಾ ನದಿ ಎಂದು ಕರೆಯುತ್ತಾರೆ. ಪಾಂಡುರಂಗ ವಿಠೋಬರು ತಮ್ಮ ಕಿವಿಯಲ್ಲಿ ಮೀನುಗಳನ್ನು ಏಕೆ ಧರಿಸಿದ್ದಾರೆ ಎಂದರೆ, ಒಬ್ಬ ಮೀನುಗಾರನು ಪಾಂಡುರಂಗನ ಅಪ್ಪಟ ಭಕ್ತನಾಗಿದ್ದನು. ಆದರೆ ಪಾಂಡುರಂಗನನ್ನು ಕೊಡಲು ಅವನ ಬಳಿ ಏನೂ ಇರಲಿಲ್ಲ, ಕೇವಲ ಮೀನುಗಳು ಮಾತ್ರ ಇದ್ದವು. ಆಗ ಮೀನುಗಾರನು ತನ್ನ ಮೀನುಗಳನ್ನು ತೆಗೆದುಕೊಂಡು ಪಾಂಡುರಂಗನ ದೇವಸ್ಥಾನದ ಬಳಿ ಹೋಗುತ್ತಾನೆ. ಆದರೆ ಅಲ್ಲಿದ್ದ ಜನರು ಅವನನ್ನು ಒಳಗಡೆ ಬಿಡುವುದಿಲ್ಲ. ಆಗ ಪಾಂಡುರಂಗನು ಅವನ ಭಕ್ತಿಯನ್ನು ಮೆಚ್ಚಿ ಅಲ್ಲಿಯೇ ಪ್ರತ್ಯಕ್ಷನಾಗಿ ಬಿಡುತ್ತಾನೆ. ಆಗ ಪಾಂಡುರಂಗ ದೇವನು ಹೇಳುತ್ತಾರೆ, ಭಕ್ತರು ಏನೇ ತಂದರೂ ನಾನು ಸ್ವೀಕರಿಸುತ್ತೇನೆ ಎಂದು ಹೇಳಿ ಮೀನುಗಾರನ ಬಳಿ ಇರುವ 2 ಮೀನುಗಳನ್ನು ತೆಗೆದುಕೊಂಡು ತಮ್ಮ ಕಿವಿಯಲ್ಲಿ ಹಾಕಿಕೊಳ್ಳುತ್ತಾರೆ. ಇದುವೇ ಪಂಢರಾಪುರದ ಪಾಂಡುರಂಗ ವಿಠೋಬವರ ಜೀವನದ ಚರಿತ್ರೆಯಾಗಿದೆ. ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ. ನಮಸ್ಕಾರ.